ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿ ಬಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಯಾವಾಗ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋದಂತೆ. ಮೊದಲು ನನಗೆ ಶಿವರಾತ್ರಿ ಅಮಾವಾಸ್ಯೆ ಯಾವಾಗ ಅಂತ ತಿಳಿಸ್ಕೊಡ್ಬಿಡ್ತೀನಿ. ನಾವು 26ನೇ ತಾರೀಕು ಬುಧವಾರ ನಾವು ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಈ ಸಲ ನಮಗೆ ಏನಾಗ್ಬಿಟ್ಟಿದೆ ಅನ್ನೋದಾದರೆ, ಶಿವರಾತ್ರಿ ಹಬ್ಬ ದಿವಸನೇ ನಮಗೆ ಅಮಾವಾಸ್ಯೆ ಸಹ ಬಂದುಬಿಟ್ಟಿದೆ. ಅಂದರೆ ನಮಗೆ 26ನೇ ತಾರೀಕು ನಾವು ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಹಾಗೆ 27ನೇ ತಾರೀಕಿಗೆ ನಾವು ಶಿವರಾತ್ರಿಯ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಪ್ಲಸ್ ನಾವು ಈ ವರ್ಷ ಅಮಾವಾಸ್ಯೆಯನ್ನು ಸಹ ಆಚರಣೆ ಮಾಡಬೇಕಾಗಿರುತ್ತದೆ. ಒಂದೇ ದಿವಸನೇ ಬಂದಿದೆ. ಸೊ ತುಂಬಾ ಒಂದು ವಿಶೇಷವಾಗಿ ನಾವು ಅದನ್ನು ಆಚರಣೆ ಮಾಡಬೇಕು. ಈ ಅಮಾವಾಸ್ಯೆ ನಮಗೆ ಪ್ರಾರಂಭವಾಗುವಂಥದ್ದು ಫೆಬ್ರವರಿ 27ನೇ ತಾರೀಕು ಗುರುವಾರ ಬೆಳಿಗ್ಗೆ 8:55 ಪ್ರಾರಂಭವಾದರೆ 28ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 6:15 ಅದು ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಒಂದು ಸೂರ್ಯೋದಯದ ತಿಥಿ ಗಣನೆ ತೆಗೆದುಕೊಂಡು ನಾವು ಶುಕ್ರವಾರ ಸಹ ಆಚರಣೆ ಮಾಡ್ಬೋದು ಆ್ಯಕ್ಚುಲಿ. ಆದರೆ ನಮಗೆ ಅದು ಅಮಾವಾಸ್ಯೆ ಒಂದು ಶುಕ್ರವಾರ ಸೂರ್ಯೋದಯಕ್ಕಿಂತ ಮುಂಚೆನೇ ಅದು ಮುಕ್ತಾಯಗೊಳ್ಳುತ್ತದೆ. ಸೊ ಆದ್ದರಿಂದ ನಮಗೆ ಅದು ಆಚರಣೆ ಮಾಡಲು ಬರುವುದಿಲ್ಲ. ಸೊ ಆದ ಕಾರಣ ನಾವು ಗುರುವಾರನೇ ಆಚರಣೆ ಮಾಡಬೇಕಾಗಿರುತ್ತದೆ. 27ನೇ ತಾರೀಕು ನಾವು ನಾಳೆನೇ ಒಂದು ಅಮಾವಾಸ್ಯೆಯನ್ನು ಸಹ ಆಚರಣೆ ಮಾಡ್ತೀವಿ. ನಾಳೆ ನಾವು ಅಮಾವಾಸ್ಯೆ ಪೂಜೆ ಮಾಡಬೇಕು. ಪ್ಲಸ್ ನಾವು ಶಿವರಾತ್ರಿ ಹಬ್ಬವನ್ನು ಸಹ ನಾವು ಆಚರಣೆ ಮಾಡಬೇಕು. ಬನ್ನಿ ಪೂಜಾ ವಿಧಾನ ನೋಡಿದಂತೆ. ಮನೆ ಮೇಲೆ ರಂಗೋಲಿಯನ್ನು ಹಾಕಿಕೊಂಡು ನನಗೆ ಈಗಾಗಲೇ ತಿಳಿಸ್ಕೊತಿದ್ದೆ, ಅದೇ ರಂಗೋಲಿನ ಹಾಕಿಕೊಂಡಿದ್ದೇನೆ ಅಮ್ಮನ ರಂಗೋಲಿ. ಮತ್ತು ಶಿವ ಹಾಗೆ ಲಕ್ಷ್ಮಿಯ ಫೋಟೋವನ್ನು ಇಟ್ಟಿದ್ದೇನೆ. ಒಂದು ಪ್ಲೇಟ್ ಮೇಲೆ 3 ಹಿಡಿ ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ. ನಾನು ಒಂದು ವಿಳೆದೆಲೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಒಂದು ಕಳಸವನ್ನು ಇಟ್ಟು ಕಳಸದ ಬಲಭಾಗದಲ್ಲಿ ಪರಿಶುದ್ಧವಾದ ನೀರನ್ನು ಹಾಕಿ ಅರಿಶಿನ, ಕುಂಕುಮ, ಗಂಗಾಜಲ ಮತ್ತು ಒಂದು ₹5 ಅಥವಾ ಒಂದು ಬೆಳ್ಳಿಯ ನಾಣ್ಯವನ್ನು ಹಾಕಿ ಅದರೊಳಗೆ ಮತ್ತು ಹೂ ಮತ್ತು ಅಕ್ಷತೆ ಸಂಕಲ್ಪ ಮಾಡಿಕೊಂಡು ಅದರೊಳಗೆ ಹಾಕಿ ಚೆನ್ನಾಗಿರುವಂಥ ಒಂದು 5 ವಿಳೆದೆಲೆಯನ್ನು ಇಟ್ಟು ನೀವು ಒಂದು ಚೆನ್ನಾಗಿರುವಂಥ ಹೊಸದಾದ ಕಾಯನ್ನು ಇಟ್ಟು ನಾವು ಪೂಜೆ ಮಾಡಬೇಕು. ಯಾಕೆ ಅನ್ನೋದಾದರೆ ನಮಗೆ ಅಮಾವಾಸ್ಯೆ ಇರ್ತದೆ. ಅಮಾವಾಸ್ಯೆಗೆ ಒಂದು ಸಲ ನಾವು ಈ ಕಾಯನ್ನು ಚೇಂಜ್ ಮಾಡ್ತೀವಿ. ಸೊ ಅದರಿಂದ ಹೋದ ಅಮಾವಾಸ್ಯೆಗೆ ಇಟ್ಟಿದ್ದ ಕಾಯನ್ನು ಪಕ್ಕದಲ್ಲಿ ಇಡಬೇಕು. ಹಾಗೆ ಈ ಅಮಾವಾಸ್ಯೆಗೆ ಹೊಸ ಕಾಯನ್ನು ಇಟ್ಟು ಯುಗಾದಿ ಅಮಾವಾಸ್ಯೆವರೆಗೆ ನಾವು ಅದನ್ನು ಮುಂದುವರಿಸ್ತಾಕೊಂಡು ಹೋಗಬೇಕು. ಸೊ ಆದ ಕಾರಣ ಹೊಸ ಕಾಯನ್ನು ಇಟ್ಟು ನೀವು ಗೆಜ್ಜೆ ವಸ್ತ್ರವನ್ನು ಹಾಕಿ ನೀವು ಒಂದು ಆ ಕಾಯಿಗೆ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ 4 ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಬಹುದು. ಹಾಗೆ ಮಾಂಗಲ್ಯ ಅರಿಶಿನ ಕುಂಕುಮ ಮಾಡುವಂಥ ಮಾಂಗಲ್ಯವನ್ನು ಹಾಕಬಹುದು. ಇಲ್ಲ ಅದರಲ್ಲಿ ತಾಳಿಯನ್ನು ಸಹ ನೀವು ಹಾಕಬಹುದು. ಅಲಂಕಾರ ಮಾಡಿಕೊಂಡು ಶಿವನ ಹಾಗೆ ಲಕ್ಷ್ಮೀ ಫೋಟೋಗೆ ಸಹ ನೀವು ಹೂಗಳಿಂದ ಅಲಂಕಾರವನ್ನು ಮಾಡ್ಕೋಬಹುದು. ಹಾಗೆ ಅದು ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ಮತ್ತು ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ. ಅಕ್ಕಿ ಮೇಲೆ ಶಿವಲಿಂಗು, ಸುಬ್ರಹ್ಮಣ್ಯ ಸ್ವಾಮಿ, ಗಣೇಶ, ರುದ್ರಾಕ್ಷಿ ಮತ್ತು ಬಸವಣ್ಣ ಹಾಗೆ ಗೌರಮ್ಮನ ವಿಗ್ರಹ ಅಷ್ಟನ್ನು ಇಟ್ಟಿದ್ದೇನೆ. ಗೌರಿ ಇಲ್ಲವಾದಲ್ಲಿ ನೀವು ಅರಿಶಿನದಿಂದ ಮಾಡಿರುವಂಥ ಒಂದು ಗೌರಮ್ಮನನ್ನು ಸಹಿತ ನೀವು ಪೂಜೆ ಮಾಡ್ಕೋಬಹುದು. ಹಾಗೆ ಬಸವಣ್ಣನ ಸಹ ಇಟ್ಟಿದ್ದೇನೆ. ಅವಳಿಗೆ ಸಹ ನಾನು ಬಿಲ್ಪತ್ರನ ಇಟ್ಟಿದ್ದೇನೆ. ಶಿವನಿಗೆ ಬಿಲ್ಪತ್ರನ ಇರಿಸಿ ಶಿವನ ಫೋಟೋಗೆ ಸಹ ನಾನು ಬಿಲ್ಪತ್ರನ ಇರಿಸಿದ್ದೇನೆ. ಹಾಗೆ ಕೆಂಪು, ಹಳದಿ, ಬಿಳಿ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದೇನೆ. ಇಷ್ಟು ನೀವು ಮಾಡಬೇಕಾಗಿರುವಂಥದ್ದು. ಹಾಗೆ ಗಣೇಶನಿಗೆ ನೀವು ಗರಿಕೆಯನ್ನು ಸಹಿತ ನೀವು ಪೂಜೆಯನ್ನು ಮಾಡಿ, ಅದು ತುಂಬಾ ಒಳ್ಳೆಯದು. ಮತ್ತು ಅಖಂಡ ದೀಪಾರಾಧನೆ ನಾವು ಶಿವರಾತ್ರಿ ಹಬ್ಬದ ದಿವಸ ಮಾಡ್ತೀವಿ. ಸೊ ಅಮಾವಾಸ್ಯೆ ಒಂದು ದಿವಸ ಸಹ ಸಂಪೂರ್ಣವಾಗಿ ಅದು ಉರಿಬೇಕು. 28ನೇ ತಾರೀಕು ಅದನ್ನು ನೀವು ಶುದ್ಧಿ ಮಾಡಿಕೊಂಡು, ಅಂದರೆ ಶುಕ್ರವಾರ ನಾವು ದೀಪವನ್ನು ಶುದ್ಧಿ ಮಾಡಬಾರ್ದು. ನೀವು 1ನೇ ತಾರೀಕು ಇಲ್ಲವಾದರೆ 2ನೇ ತಾರೀಕು ಅದನ್ನು ಶುದ್ಧಿ ಮಾಡ್ಕೊಂಡು ಇಟ್ಕೋಬಹುದು. 26 ಹಾಗೆ 27ನೇ ತಾರೀಕು ಸಂಪೂರ್ಣ ಅದು ದೀಪ ಉರಿಬೇಕು. ಆ ಥರ ನೀವು ಅದನ್ನು ನೋಡ್ಕೋಬೇಕಾಗುತ್ತದೆ. ಶಿವನಿಗೆ ನೀವು ತುಪ್ಪದ ದೀಪವನ್ನು ಹಚ್ಚಿಟ್ಟು ಸಹ ನೀವು ಪೂಜೆ ಮಾಡಿಕೊಳ್ಳಿ, ಅದು ತುಂಬಾ ಶ್ರೇಷ್ಠ. ಹಾಗೆ ದಿನನಿತ್ಯ ಹಚ್ಚಿರುವಂಥ 2 ದೀಪವನ್ನು ಸಹ ನೀವು ಹಚ್ಚಿರಿ. ಇದು ಸಣ್ಣದಾಗಿರುವಂಥ 2 ತುಪ್ಪದ ದೀಪವನ್ನು ಸಹ ನೀವು ಹಚ್ಚಿರಿ. ಸಂಕಲ್ಪ ಮಾಡಿಕೊಂಡು 2 ತುಪ್ಪದ ದೀಪವನ್ನು ಹಚ್ಚಿರಿ. ಹಾಗೆ ಶಿವನಿಗೆ ಅವತ್ತಿನ ದಿವಸ ಹಾಲಿನಿಂದ ನೀವು ಅಭಿಷೇಕವನ್ನು ಮಾಡಬೇಕು. ಬರೀ ಹಾಲಿನಿಂದ ನೀವು ಶಿವ ಹಾಗೆ ಒಂದು ರುದ್ರಾಕ್ಷಿ ಅಷ್ಟನ್ನು ಇಟ್ಟು ನೀವು ಅಭಿಷೇಕವನ್ನು ಮಾಡಿಕೊಳ್ಳಿ. ಅದು ಸಹ ನಿಮಗೆ ಒಂದು ಅಷ್ಟೈಶ್ವರ್ಯವನ್ನು ಸಹ ಪ್ರಾಪ್ತಿ ಮಾಡ್ತದೆ. ಊದಿನ ಕಡ್ಡಿಯನ್ನು ಬೆಳಗ್ಗೆ ಧೂಪವನ್ನು ಹಾಗೆ ಸಾಂಬ್ರಾಣಿ ಧೂಪ ಹಾಗೆ 2 ಲಿಂಬೆ ಹಣ್ಣನ್ನು ಇಟ್ಟಿರಿ. ಲಿಂಬೆ ಹಣ್ಣನ್ನು ಒಂದು ನಾವು ನಮ್ಮ ಮನೆಯವರ ಮುಂದೆ ಸಂಕಲ್ಪ ಮಾಡಿಕೊಂಡು ಹಚ್ಚಬೇಕು. ನಮಗೆ ಆಗಿರುವ ದೃಷ್ಟಿ ಎಲ್ಲ ತೊಲಗಲಿ ಅಂತ. ಹಾಗೆ ಮತ್ತೊಂದು ಹೊಸ್ತಲಿಗೆ ಈಗಾಗಲೇ ನಾನು ನಿಮಗೊಂದು ತಿಳಿಸ್ಕೊಟ್ಟಿದ್ದೇನೆ ಹೋದ ಅಮಾವಾಸ್ಯೆಯಲ್ಲಿ ಯಾವ ರೀತಿ ಹಚ್ಚಬೇಕಂತ.
ಹೋದ ಅಮಾವಾಸ್ಯೆಗೆ ಇಟ್ಟಿದ್ದ ಕಾಯನ್ನು ನೀವು ಪಡೆದು ಪೂಜೆ ಮಾಡಬೇಕು. ಹಾಗೆ ಪ್ರಸಾದಕ್ಕೆ ನೀವು ನೋಡ್ತಾ ಇರ್ಬೋದು, ನಾನು ಮೊಸರನ್ನ ಮಾಡಿದ್ದೇನೆ. ಹಾಗೆ ನೀವು ಹೋಳಿಗೆನ ಮಾಡಬೇಕು, ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಹೋಳಿಗೆ ಇಲ್ಲವಾದರೆ ಕೇಸರಿ ಬಾತ್ ಅನ್ಸನ್ನು ಮಾಡ್ಬೋದು. ತಾಂಬೂಲ ಹಾಗೆ ಬಾಳೆಹಣ್ಣು ಹಾಗೆ ಶಿವನಿಗೆ ಅಭಿಷೇಕ ಮಾಡುವಂಥ ಹಾಲು ಅಷ್ಟನ್ನು ಇಟ್ಟಿದ್ದೀನಿ. ಹಾಗೆ ತೀರ್ಥ ಅಷ್ಟನ್ನೇ ಇಟ್ಟು ನಾನು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಕಾಯಿನ ಮುರಿದು ಮಂಗಳಾರತಿ ಮಾಡಿದ್ದೇನೆ, ತುಪ್ಪದಾರ್ಚನೆ ಮಾಡಿದ್ದೇನೆ. ಇಷ್ಟು ನಾನು ಪೂಜೆಯನ್ನು ಮುಗಿಸ್ಕೊಂಡಿದ್ದೇನೆ. ಪೂಜೆಯಲ್ಲಿ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡ್ಕೋಬೇಕು. ಹಾಗೆ ನೀವು ಪೂಜೆಯಲ್ಲಿ ಆಗಿದ ನಂತರ ಈ ಪಾಲನವನ್ನು ಮಾಡಬೇಕು. ಪೂಜೆಯನ್ನು ನೀವು ಬೆಳಿಗ್ಗೆ 8:54 ಒಳಗಡೆ ನೀವು ಪೂಜೆಯನ್ನು ಮುಗಿಸ್ಬೇಕು. ನಂತರ ನಮಗೆ ಪಾಲನ ಸಮಯ ಸಹ ಮುಕ್ತಾಯಗೊಳ್ಳುತ್ತದೆ. ಸೊ ಅದರಿಂದ ನೀವು ಉಪವಾಸವನ್ನು ಬಿಡಬೇಕು. ಪೂಜೆಯಲ್ಲಿ ಆಗಿದ ನಂತರ ನೀವು ತೀರ್ಥವನ್ನು ತಗೊಂಡು ಉಪವಾಸವನ್ನು ಬಿಡಬೇಕು. ರಾತ್ರಿ ಸಮಯದಲ್ಲಿ ನೀವು ಊಟವನ್ನು ಮಾಡಿಕೊಂಡು ಮಲಗಬಹುದು. ಒಂದು ಜಾಗರಣೆ ಮಾಡಿರುವಂಥವರು ಮಧ್ಯಾಹ್ನದ ಸಮಯದಲ್ಲಿ ಸಹ ನೀವು ಊಟವನ್ನು ಮಾಡಬಹುದು. ಹಾಗೆ ಕಾಗೆಗಳಿಗೆ ಸಹ ನೀವು ಮೊಸರನ್ನ ಇಟ್ಟು ನೀವು ಪೂಜೆ ಮಾಡಬೇಕು. ಯಾಕೆಂದರೆ ಅಮಾವಾಸ್ಯೆ ಆಗೋದ್ರಿಂದ ಈ ಪದ್ಧತಿಯನ್ನು ಸಹ ನಾವು ಒಂದು ಪಾಲನೆ ಮಾಡಿದರೆ ತುಂಬಾ ಒಳ್ಳೆಯದು. ನೋಡಲು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಆವಾಗ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ಸಹ ತಿಳಿಸ್ಕೊತಿದ್ದೀನಿ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ನನಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.